ಫೈನಲಿ ಮನೆಗೆ ರೀಚ್ ಆದೆ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮಸ್ತಾಗಿತ್ತು ಗುರು. ಮೂವಿ ಮಾತ್ರ ಸೈಕ್ ಅಂತಲೇ ಹೇಳ್ಬೋದು. ಈ ಮೂವಿಲಿ ಒಂದು ಟ್ವಿಸ್ಟ್ ಐತೆ, ಅದಂತೂ ಮಸ್ತಾಗೈತೆ ಟ್ವಿಸ್ಟು. ಒಬ್ಬೊಬ್ರು ಗೊತ್ತಿರುತ್ತೆ ಆ ಟ್ವಿಸ್ಟು. ಟ್ರೈಲರ್ ನೋಡಿರೋರಿಗೆ ಸ್ವಲ್ಪ ಇದು ಇಂಟಲ್ಲಿ ಬಂದಿರ್ಬೋದು ಈ ಥರ ಟ್ವಿಸ್ಟ್ ಇರುತ್ತೆ ಅಂತ. ಆದರೆ ಮೂವಿ ಮಾತ್ರ ಮಸ್ತ್ ಒಳ್ಳೆ ಟ್ವಿಸ್ಟ್ ಕೊಟ್ಟವ್ರೆ. ನಮ್ಮ ದರ್ಶನ್ ಸರ್ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗೈತೆ. ಒಳ್ಳೆ ಮೂವಿ ಗುರು, ಸೈಕಾಗೈತೆ. ಸ್ಟಾರ್ಟಿಂಗು ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ ಆಗಿ ಐತೆ. ಮತ್ತು ಒಂದೊಂದು ಡೈಲಾಗ್ ಅಂತೂ ಮಸ್ತಾಗೈತೆ. ಕಾಮಿಡಿನೂ ಬರ್ತದೆ, ಒಂಥರ ಅದು ಗೂಸ್ ಬಂಪ್ಸು ಬರ್ತದೆ ಅಂಥ ಡೈಲಾಗು. ಸೈಕ್ ಐತೆ ಮೂವಿ ಮಾತ್ರ. ಸೆಕೆಂಡ್ ಹಾಫಲ್ಲೂ ಒಂದು ಸ್ವಲ್ಪ ಕಾಮಿಡಿ ಐತೆ. ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ. ಗಿಲ್ಲಿ ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗೈತೆ. ಗಿಲ್ಲಿ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ದರ್ಶನ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಮೂವಿ ಅಂತೂ ಮಸ್ತಾಗೈತೆ. ನೀವು ಅಲ್ಲಿಗೆ ಥಿಯೇಟ್ರಿಗೆ ಹೋಗಿ ನೋಡಿರಿ. ನಾನಂತೂ ಫಸ್ಟ್ ಶೋ ಇದೇ ಮೂವಿಗೆ ಹೋಗಿರೋದು. ಇದೇ ಮೂವಿಗೆ ಹೋಗಿರೋದಕ್ಕೆ ಹಿಂಗೆ ಫೀಲ್ ಆಗ್ತಾಯಿತ್ತೋ ಇಲ್ವೋ, ಫಸ್ಟ್ನೇ ಶೋ ಹೋದರೆ ಹಿಂಗೆ ಫೀಲ್ ಆಗುತ್ತೋ ಗೊತ್ತಿಲ್ಲ. ಮತ್ತು ಡೆವಿಲ್ ಮೂವಿ ಮಾತ್ರ ಮಸ್ತಾಗೈತೆ. ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟವ್ರೆ. ಸೈಕಾಗೈತೆ ಫಿಲಮ್ ಮಾತ್ರ. ಮೂವಿಲಿ ಯೂಸ್ ಮಾಡಿರೋ BGM ಮಾತ್ರ ಥ್ರಿಲ್ಲು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಹಾಕೋರೆ. ಅಜ್ಜಿ ಆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಿದ್ರೆ ಒಂಥರ ಫೀಲ್ ಆಗ್ತದೆ ಗುರು. ಆ ಫೀಲ್ ಅಂತೂ ಮಸ್ತು. ನೀವು ಮನೇಲಂತೂ ಕೂತ್ಕೊಂಡು ಎಕ್ಸ್ಪೀರಿಯನ್ಸೇ ಮಾಡೋಕ್ಕಾಗಲ್ಲ ಅಂಥ ಫೀಲ್ ಅದು. ಆ ಥಿಯೇಟ್ರ್ ಫೀಡಲ್ಲಿ ನೋಡಬೇಕು. ಆ ಸೌಂಡ್ ಎಫೆಕ್ಟ್ಗೂ ನೀವು ಆ ಸ್ಕ್ರೀನ್ ಪ್ಲೇಗೂ ಮಸ್ತಾಗೈತೆ ಫಿಲಮ್ ಮಾತ್ರ. ನೀವು ಥಿಯೇಟ್ರಿಗೆ ಹೋಗಿ ನೋಡ್ರಿ. ಆ್ಯಕ್ಟಿಂಗ್ ಕಡೆ ಬರೋದಾದರೆ ಎಲ್ಲರೂ ಮಸ್ತ್ ಆ್ಯಕ್ಟಿಂಗ್ ಮಾಡೋರೆ. ಸೈಕಾಗೈತೆ ಮೂವಿ ಮಾತ್ರ. ದರ್ಶನ್ ಅವ್ರ ಮೂವಿ ಲಾಸ್ಟ್ ಮೂವಿ ಬಂದ್ಬಿಟ್ಟು ಕಾಟೇರ. ಅದು ಯಾವಾಗ ಅಂದರೆ ಡಿಸೆಂಬರ್ 29 ರಿಲೀಸ್ ಆಗಿದ್ದು. ಇವಾಗ 11 ಡೆವಿಲ್ ಆಗಿರೋದು. ಹತ್ರ ಒಂದು 2 ವರ್ಷ ಡಿಫ್ರೆನ್ಸ್ ಐತೆ. ಕರೆಕ್ಟಾಗಿ ಡೇಟ್ ಬೇಕು ಅಂದರೆ 713 ದಿವಸ ಆಗುತ್ತೆ. ಕರೆಕ್ಟು ಇವತ್ತು ರಿಲೀಸ್ ಆಗೈತೆ ಡೆವಿಲ್ ಮೂವಿ ಮಾತ್ರ ಮಸ್ತಾಗೈತೆ. ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಇದಂತೂ ಎಷ್ಟಲ್ಲಿ ಹೇಳೋದು ಗೊತ್ತಿಲ್ಲ. ಸೈಕಾಗೈತೆ, ಅಲ್ಲೇ ಹೋಗಿ ನೋಡ್ರಿ. ದರ್ಶನ್ ಅವ್ರು ಇವಾಗ ಇಲ್ಲಿದ್ದರೆ ಚೆನ್ನಾಗಿರೋದು ಅನ್ನಿಸ್ತೈತೆ. ಆದ್ರೂ ಮೂವಿ ಮಾತ್ರ ಬೊಂಬಾಟ ಐತೆ. ನೆಕ್ಸ್ಟ್ ದರ್ಶನ್ ಅವ್ರ ಆ್ಯಕ್ಟಿಂಗ್ ಬಿಟ್ಟು ಬೇರೆಯವ್ರ ಆ್ಯಕ್ಟಿಂಗ್ ಕಡೆ ಬರೋದಾದ್ರೆ ರಚನಾ ರೈ ಆಗಿರ್ಬೋದು. ಅವ್ರು ಮಾತ್ರ ಆ್ಯಕ್ಟಿಂಗ್ ಅಂತೂ ಮಸ್ತ್ ಬೆಂಕಿ ಐತೆ. ಅದು ಬಿಟ್ಟು ಗಿಲ್ಲಿ ನಟ ಅಂತೂ ಒಳ್ಳೊಳ್ಳೆ ಕಾಮಿಡಿ ಸೀನ್ಗೂ ಕಾಮಿಡಿ ಐತೆ. ಗಿಲ್ಲಿ ನಟ ಇರೋ ಇದರಲ್ಲಿ ಮಾತ್ರ ಸೈಕ್ ಕಾಮಿಡಿ ಐತೆ. ಅವರಿಂದ ಕಾಮಿಡಿ ಬಂದೈತೆ. ಮತ್ತು ಈ ಡೈಲಾಗ್ ಕಡೆ ಬರೋದಾದರೆ ಮೂವಿ ಪೂರ್ತಿ ಒಳ್ಳೆ ಡೈಲಾಗ್ ಐತೆ. ಆ ಡೈಲಾಗ್ ಮಾತ್ರ ಮಸ್ತ್ ಐತೆ. ಒಂದೊಂದು ಗೂಸ್ ಬಂಪ್ಸ್ ಆ ಥರ ಐತೆ ಡೈಲಾಗ್ ಮಾತ್ರ. ನೀವು ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನು. ಮತ್ತು ಅದು ಬಿಟ್ಟು ವಿನಯ್ ಅವ್ರ ಆ್ಯಕ್ಟಿಂಗು ಒಂಥರ ಬೆಂಕಿ ಐತೆ. ಆ್ಯಕ್ಟಿಂಗ್ ಅಂತ ಎಲ್ಲರ ಆ್ಯಕ್ಟಿಂಗು ಒಳ್ಳೆ ಅಲ್ಟಿ ಲೆವೆಲ್ ಐತೆ. ಮೂವಿನೇ ಮಸ್ತಾಗೈತೆ. ನಾನು ಇನ್ನೊಂದ್ಸಲಿ ಹೋಗಿ ನೋಡಬೇಕು ಅನ್ನಿಸ್ತೈತೆ. ನೀವು ಇನ್ನೂ ಯಾರ್ಯಾರು ನೋಡಿಲ್ಲ ಇವಾಗಲೇ ಹೋಗಿ ಮೂವಿ ನೋಡಿ. ಸೈಕಾಗೈತೆ ಮೂವಿ ಮಾತ್ರ. ಒಂದು ಒಳ್ಳೆ ಮೆಸೇಜ್ ಕೊಡ್ತದೆ. ಅದು ಏನು ಅಂತ ಇವಾಗ ಹೇಳೋಕ್ಕಾಗಲ್ಲ. ನೀವು ಅಲ್ಲಿಗೆ ಹೋಗಿ ನೋಡಬೇಕು. ಒಳ್ಳೆ ಚೆನ್ನಾಗೈತೆ ಮೂವಿ. ಅದು ಹೋಗಿ ನೋಡಿ. ಟ್ವಿಸ್ಟ್ ಅಂತೂ ಮಾತ್ರ ಮಸ್ತಾಗೈತೆ. ಎಲ್ಲ ಮೂವಿ ಫುಲ್ ಒಂಥರ ಟ್ವಿಸ್ಟಲ್ಲೇ ಟ್ವಿಸ್ಟು ಸಖತ್ತಾಗೈತೆ. ನೀವು ಟ್ರೈಲರ್ ನೋಡಿರೋರ್ಗೆ ಅರ್ಥ ಆಗಿರ್ತದೆ ಅದರಲ್ಲಿ ಒಂದು ಟ್ವಿಸ್ಟ್ ಐತೆ. ಆದರೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಿರಲ್ಲ ಟ್ರೈಲರಲ್ಲಿರೋದು. ನೀವು ಮೂವಿಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಟ್ವಿಸ್ಟ್ ಏನು ಅಂತ. ಆ ಟ್ವಿಸ್ಟ್ಗಾದ್ರೂ ನೀವು ಹೋಗಿ ಮೂವಿ ನೋಡಬೇಕು. ಮಸ್ತಾಗೈತೆ ಮೂವಿ ಮಾತ್ರ. ಎಲ್ಲರ ಆ್ಯಕ್ಟಿಂಗು ಬೆಂಕಿ ಆಗೈತೆ. ಇನ್ನೂ ಯಾರ್ಯಾರು ಮೂವಿ ನೋಡಿಲ್ಲ ಬೇಗ ಹೋಗಿ ಮೂವಿ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಲಿ ಯಾವುದೇ ನೆಗೆಟಿವ್ ಏನೂ ಇಲ್ಲ. ಎಲ್ಲ ಮಸ್ತಾಗೈತೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಒಳ್ಳೆ ಮೆಸೇಜ್ ಕೊಟ್ಟೈತೆ ಮೂವಿ ಮಾತ್ರ. ಡೆವಿಲ್ ಪಾರ್ಟ್ 2 ಬರ್ಬೋದು ಅಂತ ನನ್ನ ಅನಿಸಿಕೆ. ಬರ್ಬೋದು. ಮೂವಿ ಮಾತ್ರ ಅಲ್ಟಿ ಆಗೈತೆ. ನೀವಿನ್ನೂ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ಮೂವಿನ ನೋಡಿ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಗೈಸ್, ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಡೆವಿಲ್ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಫ್ಯಾನ್ ಶೋಗೆ ಹೋಗಬೇಕು ಅಂತ ಹೊರಟಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಫ್ಯಾನ್ ಶೋಗೆ ಹೋಗ್ತಿರೋದು ಡೆವಿಲ್ ಮೂವಿಗೆ. ಹೋಗ್ಬಿಟ್ಟು ನೋಡಬೇಕು. ನೋಡಿದ್ಮೇಲೆ ನಿಮಗೆಲ್ಲ ರಿವ್ಯೂ ಎಲ್ಲ ಕೊಡ್ತೀನಿ. ಈಗ ಹೋಗೋಣ ಬನ್ನಿ. ಗೈಸ್, ಫೈನಲಿ ಥಿಯೇಟರ್ ಹತ್ರಕ್ಕೆ ಬಂದಿದ್ದೀನಿ. ಫ್ಯಾನ್ ಶೋಗೆ ಅಷ್ಟೊಂದೇನು ರಶ್ ಇಲ್ಲ ಅನಿಸುತ್ತೆ. ಈಗ ಹೊರಗಡೆಗೆ ಹೋಗಬೇಕು. ಹೋಗಿ ಟಿಕೆಟ್ ತಗೊಂಡು ನುಗ್ಗಬೇಕು. ಬನ್ನಿ ಹೋಗೋಣ. ಫೈನಲಿ ಟಿಕೆಟ್ ತಗೊಂಡು 300 ರೂಪಾಯಿ ಆಯಿತು. ಈಗ ಹೋಗೋಣ ಬನ್ನಿ. ಹೋಗಿ ಅಲ್ಲಿಂದ ಹೋಗಬೇಕು. ನೋಡಿ ಗಾಯ್ ಫುಲ್ಲು ಪಾಪ ಅಂಕಲ್ ಉಗಿತಾವ್ರೆ ಅವ್ರಿಗೆ ಪಾಪ ಇಲ್ಲಿರಿ ಅಂತ. ಬಂತು ಮೂವಿ ಮಾತ್ರ ಮಸ್ತ್ ಲೆವೆಲ್ ಐತೆ. ಇಂಟರ್ವಲ್ಲೇ ಫುಲ್ ಮೂವಿ ಆಗಿದ್ಮೇಲೆ ನಿಮಗೆ ನಾನು ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ. ಸೈಕ್ ಐತೆ ಮಾತ್ರ. ಡಬಲ್ ಆ್ಯಕ್ಟಿಂಗು ಫಿಲಮ್ ಮಾತ್ರ ಮಸ್ತ್ ಐತೆ. ಮನೆಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಇವಾಗ ಇಂಟರ್ವಲ್ ಅಷ್ಟೇ ಇದ್ದಿದ್ದು. ನೋಡಿ ಎಷ್ಟು ಕಟೌಟ್ ಎಲ್ಲ ನಿಂತೈತೆ. ಎಲ್ಲ ಜನ ಎಲ್ಲ ನೆಕ್ಸ್ಟ್ ಶೋಗೆ ಅವಲೇ ಕಾಯ್ತವ್ರೆ.
ಇದು ಇಂಟರ್ವಲ್ ಐತೆ, ಮುಗಿದ್ಮೇಲೆ ಫುಲ್ ಆದಮೇಲೆ ನಾನು ನಿಮ್ಮ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಡಬಲ್ ಆ್ಯಕ್ಟಿಂಗ್ ಒಬ್ಬ ಪೊಲಿಟಿಕ್ಸು, ಇನ್ನೊಬ್ಬರು ಬಂದು ಇದು ಯಾನ್ ಹೋಗಿ ನೋಡಿ ಹೇಳ್ತೀನಿ. ಗೈಸ್ ಫೈನಲಿ ಮೂವಿ ಮುಗೀತು. ಮೂವಿ ಮಾತ್ರ ಮಸ್ತಾಗಿತ್ತು, ಫುಲ್ ಕ್ರೌಡ್ ಐತೆ. ಅದಕ್ಕೋಸ್ಕರ ಮನೆಗೆ ಹೋಗ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ನೋಡಿ ಗೈಸ್ ಫುಲ್ ಕ್ರೌಡು, ಬ್ಯಾನರ್ ಎಲ್ಲ ನೋಡಿ ಗೈಸ್, ಕಟ್ಔಟ್ ಅಂತೂ ಮಸ್ತ್ ಹಾಕೋರೆ ಇದು ಮತ್ತೆ. ನಿಮಗೆ ನಾನು ಮನೆಗೆ ಹೋದ್ಮೇಲೆ ರಿವ್ಯೂ ಕೊಡ್ತೀನಿ.